ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ಸೊ ಲಂಚ್ ಬಾಕ್ಸ್ ರೆಸಿಪಿ ನನ್ನ ಮಗನಿಗೋಸ್ಕರ ಇವತ್ತು ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಪನ್ನೀರ್ ಸ್ಯಾಂಡ್ವಿಚ್, ಹೆಲ್ತಿಯಾಗಿರುವಂಥ ಸ್ಯಾಂಡ್ವಿಚ್. ಸೊ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಅದನ್ನು ನಾನು ತುರ್ಕೊಂಡ್ಬಿಟ್ಟಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತುರ್ಕೊಂಡು ಪೇಸ್ಟ್ ಥರ ಅದಾಗುತ್ತೆ ಸ್ವಲ್ಪ. ಸೊ ಅದನ್ನೇ ತರಿಯಾಗಿ ಹಾಕ್ಕೊಂಡ್ರು ನಡೆಯುತ್ತೆ. ಹಾಕಿ ಅದನ್ನು ಚೆನ್ನಾಗಿ ನಾವು ಇವಾಗ ಫ್ರೈ ಮಾಡೋಣ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ಸೊ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡೋಣ. ಅದಾದಮೇಲೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡ್ರ್ ಇದಿಷ್ಟು ಕೂಡ ಹಾಕಿದ್ದೀನಿ. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಟೊಮ್ಯಾಟೊನ ಹಾಕ್ಕೋಬಾರ್ದು, ಯಾಕಂದರೆ ತುಂಬ ಗ್ರೇವಿ ಥರ ಆಗಿಬಿಟ್ರೆ ನಾವು ಸ್ಯಾಂಡ್ವಿಚ್ಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಡ್ರೈ ಆಗೇ ಇರಬೇಕು, ಯಾಕಂದರೆ ತುಂಬ ನೀರಾಗಿಬಿಟ್ರೆ ಚೆನ್ನಾಗಿರಲ್ಲ ಬ್ರೆಡ್ಗೆ. ಸೊ ನಾನು ಎಷ್ಟು ಖಾರದ ಪುಡಿ ಹಾಕ್ತೆ ಅಂತ ತೋರಿಸ್ತಾ ಇದ್ದೀನಿ, ಮಿಸ್ ಆಗಿದ್ದಕ್ಕೆ ಆವಾಗಲೇ ಕ್ಲಿಪ್ಪಿಂಗು. ಸೊ ಅದಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಸ್ವಲ್ಪ ಗರಂ ಮಸಾಲಾನ ಹಾಕೋಣ. ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಆಗಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಕಿಚನ್ ಕಿಂಗ್ ಮಸಾಲ, ಇದು ಯಾವ ಥರ ಒಂದು ಗರಂ ಮಸಾಲ ಟೈಪ್ ಹಾಕಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಗೆ ಈ ಥರ ಎಲ್ಲ ಟೇಸ್ಟಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಖಾಲಿ ಮಾಡ್ಕೊಂಡು ಬರ್ತಾರೆ. ಸೊ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಆದಮೇಲೆ ಸ್ವಲ್ಪ ಇವಾಗ ಪನ್ನೀರೆಲ್ಲ ಕ್ಯೂಬ್ಸ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಈ ಪನ್ನೀರನ್ನ ನಾನು ಬಿಸಿನೀರಲ್ಲಿ ಒಂದು ಸರ್ತಿ, ಹೋಲ್ ಪನ್ನೀರ್ ಇರುತ್ತಲ್ಲ, ಹೋಲ್ ಪನ್ನೀರನ್ನ ನಾನು ಒಂದು ಸರ್ತಿ ಬಿಸಿನೀರಲ್ಲಿ 1 ನಿಮಿಷ ಅಷ್ಟೊತ್ತು ಸ್ವಲ್ಪ ರಿನ್ಸ್ ಮಾಡಿ, ಅಂದರೆ ತೊಳೆದು ಆಮೇಲೆ ಅದನ್ನು ಚಾಪ್ ಮಾಡ್ಕೊತೀನಿ. ಸೊ ದಟ್ ಜರ್ಮ್ಸ್ ಏನಾದ್ರು ಇದ್ರೇನೋ ಹೊಟ್ಟೋಗುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ತುಂಬ ಗ್ರೇವಿ ಥರ ಇರಬಾರ್ದು, ಸ್ವಲ್ಪ ಡ್ರೈ ಆಗಿರಬೇಕು, ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನಾನು ಇಲ್ಲಿ ಗೀ ಅಂದರೆ ತುಪ್ಪನ ನಾನು ಸ್ವಲ್ಪ ಮೆಲ್ಟ್ ಮಾಡಿ ಬ್ರೆಡ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಬ್ರೆಡ್ಗೆ ಹಚ್ಕೋತಾ ಇದ್ದೀನಿ. ಸೊ ದಟ್ ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇವಾಗ ಪನ್ನೀರ್ ಸ್ಟಫಿಂಗ್ನ ನೀವು ಇಲ್ಲಿ ಹಾಕ್ಕೋಬೋದು. ಇಲ್ಲಿ ನೋಡ್ಬೋದು, ಬೇರೆ ಯಾವುದೇ ಸಾಸ್ ಆಗಲಿ ಇದಾಗಲಿ ನಾನು ಹಾಕ್ಕೊಂಡಿಲ್ಲ. ಇಲ್ಲಿ ಸ್ವಲ್ಪ ಒರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ನಾನು ಹಾಕಿದ್ದೆ, ಅದನ್ನು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಇಟ್ಟು ಇವಾಗ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಯಾಂಡ್ವಿಚ್ ಮೇಕರೇ ಬೇಕು ಅಂತ ಏನಿಲ್ಲ, ಬೇಕಾದ್ರೆ ತವಾನಲ್ಲೂ ಕೂಡ ಆರಾಮ್ಸೆ ಮಾಡ್ಕೋಬೋದು. ಸೊ ಇದರಿಂದ ಮಾಡಿದ ಸ್ವಲ್ಪ ಟೆಕ್ಸ್ಚರ್ ಮಕ್ಕಳಿಗೆ ಒಂದು ಚೆನ್ನಾಗಿರುತ್ತೆ, ಅವ್ರಿಗೊಂದು ಟೇಸ್ಟ್, ಅವ್ರಿಗಿನ್ನೂ ಟೇಸ್ಟಿ ಅಂತ ಅನಿಸುತ್ತೆ ಅವ್ರಿಗೆ ಈ ಥರ ಮಾಡಿದಾಗ. ಸೊ ಅಷ್ಟೇ, ಬೇರೆ ಯಾವುದೂ ಇದಿಲ್ಲ. ನೀವು ತವಾದಲ್ಲಿ ಮಾಡಿದ್ರು ಸೇಮ್ ಟೇಸ್ಟೇ ಇರುತ್ತೆ. ಆರಾಮ್ಸೆ ನೀವು ಮಾಡಿ. ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ಚು. ಸೊ ಸ್ಯಾಂಡ್ವಿಚ್ನ ಕಟ್ ಮಾಡಿ ಇವಾಗ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಆರಾಮ್ಸೆ ಹಾಗೆ ತಿನ್ಬೋದು, ಯಾವುದೇ ಕೆಚಪ್ಸ್ ಬೇಡ, ಏನೂ ಬೇಡ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್, ಒರಿಗ್ಯಾನೋ ಹಾಕ್ಕೋಬೋದು. ಇಲ್ಲ ನಿಮಗೆ ಬೇಡ ಅಂದರೆ ನೀವು ಆರಾಮ್ಸೆ ಸ್ಕಿಪ್ ಮಾಡ್ಬೋದು, ಹಾಗೂ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳು ಫುಲ್ಲಾಗಿ ತಿನ್ಕೊಂಡು ಬಂದೇ ಬರ್ತಾರೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ಯಾವುದೇ ಆದ ಆರ್ಟಿಫಿಷಿಯಲ್ ಇಲ್ಲ, ಕೆಚಪ್ಸ್ನ ನಾನು ಯೂಸ್ ಮಾಡಿಲ್ಲ, ಮತ್ತು ಇದು ಬ್ರೆಡ್ ಕೂಡ ವೀಟ್ ಬ್ರೆಡ್ಡನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಬಾಕ್ಸ್ ರೆಡಿ ಆಯಿತು ನನ್ನ ಮಗಂದು. ಸೊ ಇವಾಗ ನೆಕ್ಸ್ಟು ನಾನು ಟೀ, ಕಾಫಿ ಏನೂ ಕುಡಿಯೋದಿಲ್ಲ. ಸೊ ಹಾಗಾಗಿ ಇವಾಗ ಆಮ್ಲಾ ಜ್ಯೂಸನ್ನ ನಾನು ಕುಡಿತೀನಿ. ಸೊ ಇದು ನಿಮಗೊಂದು ಸಣ್ಣ ಕ್ಲಿಪ್ನ ತೋರಿಸಿದ್ದೀನಿ. ಈ ಆಮ್ಲಾ ಜ್ಯೂಸ್ ನಿಮ್ಗೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸಿ ನಾನು ಹಾಗೆ ಪಾರ್ಕ್ಗೆ ಹೋಗಿ ವಾಕ್ ಮಾಡ್ಕೊಂಡು ಬರ್ತೀನಿ. ಅವ್ನಿಗೆ ಕಳಿಸಾಯಿತು. ಸೊ ಕಳಿಸಿ ನಾನು ಒಂದು ಚಿಕ್ಕ ಪಾರ್ಕ್ ಇದೆ ಮನೆ ಹತ್ರನೇ, ಅಲ್ಲಿ ಹೋಗಿ ಸ್ವಲ್ಪ ಆರಾಮ್ಸೆ ಪೀಸ್ಫುಲ್ಲಾಗಿ ಮಾರ್ನಿಂಗ್ ಒಂದು 10 to 15 ಮಿನಿಟ್ಸ್ ಆ ಹರಿಬರಿನಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಒಂದು ಪೀಸ್ಫುಲ್ಲಾಗಿ ಅನಿಸುತ್ತೆ. ಬಟ್ ತುಂಬಾ ಗಾಳಿ ಇದೆ ಈ ಆಷಾಢ ಮಾಸದಲ್ಲಿ, ಯಾಕಂದರೆ ತುಂಬಾ ಓಪನ್ ಸ್ಪೇಸ್ ಇರೋದ್ರಿಂದ ತುಂಬಾ ಗಾಳಿ ಬರುತ್ತೆ. ಸೊ ಅದೊಂದು ಸ್ವಲ್ಪ ಇದಾಗುತ್ತೆ. ಇಲ್ಲಿ ಫುಲ್ ನೋಡಿ ಓಪನ್ ಸ್ಪೇಸ್ ಇದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಇಲ್ಲಿ ಚಳಿ ಆಗುತ್ತೆ.
ಇಲ್ಲಿ ಪಿಕಾಕ್ ಎಲ್ಲ ನಾವೆಲ್ಲ ಫಸ್ಟು ಮುಂಚೆ ತುಂಬ ಪಿಕಾಕ್ ಎಲ್ಲ ಈ ಒಂದು ಸ್ಪಾಟ್ ನಂಗೆ ತುಂಬಾ ಇಷ್ಟವಾದ ಸ್ಪಾಟು. ಯಾಕಂದರೆ ಸುಮಾರು ಸತಿ ನಾನು ಪಿಕಾಕ್ನ ನೋಡಿದ್ದೀನಿ ಇಲ್ಲಿ. ಸೊ ಬಟ್ ಇವಾಗ ಸ್ವಲ್ಪ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇರೋದ್ರಿಂದ ಪಿಕಾಕು ಇಲ್ಲ ಅನಿಸುತ್ತೆ. ಸೊ ಐ ಮಿಸ್ ದೆಮ್. ನನಗೆ ಪರ್ಸ್ನಲಿ ಪಿಕಾಕ್ ಅಂದರೆ ತುಂಬಾ ಇಷ್ಟ. ಈ ಪಾರ್ಕಲ್ಲಿ ನಾನು ತುಂಬ ಸತಿ ಪಿಕಾಕ್ನ ನೋಡಿದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ಚಿಕ್ಕ ಪಾರ್ಕ್ ಇದ್ರೂ ತುಂಬಾ ಚೆನ್ನಾಗಿ ಪೀಸ್ಫುಲ್ಲಾಗಿ ಇದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಎಲ್ಲ ಇದೆ. ಒಂದು ಪೀಸ್ಫುಲ್ಲಾಗಿ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದು ನಮ್ಮ ಡೈಲಿ ರೊಟೀನ್ ಏನಿದೆ ಮತ್ತು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಮನೆಯಲ್ಲಿ ಬಂದಾದಮೇಲೆ ನಾನು ಇಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಮನೆ ಮುಂದೆ ಈ ಥರ ರಂಗೋಲಿ ಎಲ್ಲ ಬಿಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಇದು ನನಗೆ ಕಮೆಂಟ್ ಮಾಡಿ ಆಯಿತಾ. ನಾನು ಬರೀ ರಂಗೋಲಿ ವಿಡಿಯೋಸು ಕೂಡ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ನನ್ನ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ನೋಡ್ಬೋದು. ನಿಮಗೆ ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿರೋ ಡಿಸೈನ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ದಟ್ ಬಿಗಿನರ್ಸ್ ಆಗಿರ್ಬೋದು, ಇಲ್ಲ ಹೊಸ ಹೊಸ ರಂಗೋಲಿನ ಕಲಿಬೇಕು ಅಂಥವ್ರಾಗಿರ್ಬೋದು. ಸೊ ಎಷ್ಟೇ ಕಲಿತ್ರೂ ನಾವು ಇನ್ನೊಂದು ಸ್ವಲ್ಪ ಹೊಸ ಹೊಸ ಡಿಸೈನ್ನ ನೋಡ್ತಾ ಇರ್ತೀವಲ್ವ. ಹೊಸ ಹೊಸ ಡಿಸೈನ್ನ ಹಾಕೋಣ, ಹೊಸ ಹೊಸ ಥರ ಮನೆ ಮುಂದೆ ಬಿಡ್ತಾ ಇರೋಣ ಸೇಮ್ ಡಿಸೈನ್ಗಿಂತ ಅಂತ ಹೇಳಿ. ಸೊ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೂ ಏನಾದ್ರು ಈ ಥರ ರಂಗೋಲಿ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಸೊ ಯಾವಾಗಲಾದ್ರು ಈ ಥರ ವ್ಲಾಗ್ಸಲ್ಲೂ ನಾನು ನಿಮಗೆ ಶೋ ಮಾಡ್ತೀನಿ. ನಿಮ್ಗೆ ಹೇಗೆ ಅನಿಸ್ತು ರಂಗೋಲಿ ಆಗಿರ್ಬೋದು, ನನ್ನ ಬ್ಲಾಗಿಂಗ್ ಆಗಿರ್ಬೋದು, ಇದೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ನಿಮ್ಗೆ ಯಾವ ಥರ ನೋಡೋದಕ್ಕೆ ಇಷ್ಟ ಅಂತ ನೀವು ಹೇಳಿ. ಒಂದು ಮನೆ ಮುಂದೆ ಒಂದು ರಂಗೋಲಿ ನೋಡ್ತಿದ್ದಂಗೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ, ಮನೆ ಮುಂದೆ ಒಂದು ರಂಗೋಲಿ ನೋಡ್ಕೊಂಡು ನಾವು ಹೊರಗಡೆ ಹೋಗಬೇಕಾದ್ರೆ ನೋಡಿದಾಗ ಒಂದು ಪಾಸಿಟಿವ್ ಫೀಲಿಂಗ್ ಆಗುತ್ತಲ್ವ. ಸೊ ಮನೆ ಮುಂದೆ ನಾವು ಬಾಗಿಲು ತೆಗೆದಾಗ ಖಾಲಿ ಖಾಲಿ ಇದ್ದಾಗ ಅದೇ ಒಂಥರ ಇರುತ್ತೆ. ಅದೇ ಮನೆ ನಾವು ಬಾಗಿಲು ತೆಗೆದಾಗ ನೋಡುವಂತಹ ರಂಗೋಲಿ ನೋಡ್ತಿದ್ದಾಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ, ಪ್ರಶಾಂತವಾಗಿ ಅನಿಸುತ್ತೆ. ಸೊ ಒಂದು ಪಾಸಿಟಿವ್ ಫೀಲಿಂಗ್ಸ್, ರಂಗೋಲಿ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಒಂದೆಷ್ಟು ಡಿವೈನ್ ಫೀಲಿಂಗ್ ಬರುತ್ತಲ್ವ. ಸೊ ನೀವೆಷ್ಟು ಜನ ನಿಮ್ಮ ಮನೆ ಮುಂದೆ ರಂಗೋಲಿ ಬಿಡೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಈ ಥರ ರಂಗೋಲಿ ವೀಡಿಯೋಸ್ ನಿಮಗೆ ಬೇಕು ಅಂದರೆ ನನಗೆ ತಿಳಿಸಿ. ಸೊ ಆವಾಗವಾಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ನಿಮಗೆ ರಂಗೋಲಿ ಇಷ್ಟ ಆಗಿದ್ದರೆ, ರಂಗೋಲಿ ಆದಮೇಲೆ ಪೂಜೆ ರೊಟೀನ್. ಇವಾಗ ಪೂಜೆ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಶಾಂತವಾಗಿ ಸಿಗೋವಂಥದ್ದು ಪೂಜೆ ಆದಮೇಲೆ ನಾವು ಕೂಡ ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನನಗೂ ಅಮ್ಮಂಗೂ ಅಷ್ಟು ಸ್ಯಾಂಡ್ವಿಚ್ ಅಂದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಓಕೆ. ಸೊ ಹಾಗಾಗಿ ಇಲ್ಲಿ ಹೆಸರು ಕಾಳಿಂದು ಪಲ್ಯ ಮತ್ತು ರೊಟ್ಟಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಹೆಸರು ಕಾಳನ್ನ ನಾನು ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕಿ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿಗೆ. ಸೊ ಮಸಾಲೆಗೆ ನಾನು ನಿಮಗೆ ತೋರಿಸಿದೆ ಮಸಾಲೆ ಹೇಗಿದೆ ಅಂತ. ಸೊ ಮಸಾಲೆಗೆ ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇನ್ನು ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ. ಸೊ ನಾನು ಎಲ್ಲ ಒಗ್ಗರಣೆಗೂ ಸ್ವಲ್ಪ ಜೀರಿಗೆನ ನಾನು ಬಳಸ್ತೀನಿ. ಸೊ ಮಸಾಲೆಗೆ ನಾನು ಹೇಳಿದ್ನಲ್ಲ ಇಷ್ಟು ಐಟಮ್ನ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಆ ಕ್ಯಾಪ್ಸಿಕಮ್ಮು ಕೂಡ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು ಕೂಡ ಪ್ರೋಟೀನ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ. ಸೊ ಹೆಸರು ಕಾಳಿನ ಪಲ್ಯ ನೀವು ಈ ಥರ ಮಾಡ್ಕೊಂಡು ನೋಡಿ, ತುಂಬ ಇಷ್ಟ ಆಗುತ್ತೆ. ರೊಟ್ಟಿಗಳ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಆದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ನಾವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆ ಮಸಾಲೆ ನೀವು ಎಷ್ಟೊಂದು ಗ್ರೇವಿಗಳಿಗೆ ನೀವು ಯೂಸ್ ಮಾಡ್ಬೋದು. ನೀವು ಮಸಾಲೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಬರೀ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇಲ್ಲಿ ಮತ್ತೆ ಸಪ್ರೇಟಾಗಿ ಏನು ಹಾಕೋದೇನು ಬೇಡ. ಸೊ ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಇರುತ್ತೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು
ಇದಕ್ಕೆ ನೆಕ್ಸ್ಟು ಸ್ವಲ್ಪ ಟೊಮ್ಯಾಟೊ ಸೇರಿಸ್ಬೇಕು. ಟೊಮ್ಯಾಟೊ ಟೊಮ್ಯಾಟೊ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಟೊಮ್ಯಾಟೊದು. ಸೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಸೊ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇವಾಗ ಸಬ್ಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನು ಕೂಡ ಇವಾಗ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಸಬ್ಸಿಗೆ ಸೊಪ್ಪು ಸೇರಿಸ್ಕೊಂಡ್ರೆ. ಸೊ ಅಕಸ್ಮಾತ್ ಇಲ್ಲ ಅಂದರೂ ನೀವು ಅದನ್ನು ಸ್ಕಿಪ್ ಮಾಡಿ ಬರೀ ಕಾಳು ಕೂಡ ಹಾಕೋಬೋದು, ಹೆಸರು ಕಾಳು. ಇವಾಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಹಸಿನೇ ಇರುತ್ತಲ್ವ. ಸೊ ಅದನ್ನು ಹಾಕ್ಕೊಂಡಾದ್ಮೇಲೆ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಕಲ್ಲುಪ್ಪನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಇವಾಗ ನೋಡಿ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಹೆಸರು ಕಾಳನ್ನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೆಸರು ಕಾಳಿನ ಪಲ್ಯ ನೀವು ಯಾವುದೇ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಈವನ್ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ತುಂಬ ಒಳ್ಳೆಯದು ಕೂಡ ದೇಹಕ್ಕೆ. ಪ್ರೋಟೀನ್ ಇರುತ್ತಲ್ಲ. ಸೊ ಬೆಳಗ್ಗೆ ಪ್ರೋಟೀನ್ ಪ್ಯಾಕ್ ಬ್ರೇಕ್ಫಾಸ್ಟ್ ರೆಡಿ ಆಗಿರುತ್ತೆ. ಸೊ ಪನ್ನೀರ್ ಸ್ಯಾಂಡ್ವಿಚ್ಚು ಪ್ರೋಟೀನು, ಇದು ಪ್ರೋಟೀನು. ಸೊ ಇವತ್ತು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಗ್ರೇವಿ ರೆಡಿ ಆಯಿತು. ಇವಾಗ ನಾವಿಲ್ಲಿ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀವಿ. ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಈ ಥರದ್ದು ಯಾವುದೇ ಒಂದು ರೊಟ್ಟಿ, ದೋಸೆಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಜಾಸ್ತಿ ನಿಮಗೆ ಮಸಾಲೆನೂ ಕೂಡ ಅನಿಸೋದಿಲ್ಲ. ನಾನು ಹಾಕಿದ್ದು ಸ್ವಲ್ಪನೇ, ಚೆನ್ನಾಗಿರುತ್ತೆ. ಸೊ ಇವಾಗ ಅಕ್ಕಿ ರೊಟ್ಟಿನ ಚೆನ್ನಾಗಿ ಇವಾಗ ಬೇಯಿಸ್ಬಿಟ್ಟು ಬೇಯ್ತಾ ಇದೆ. ಬೇಯ್ದಾದಮೇಲೆ ಇವಾಗ ರೆಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ನಾವೆಲ್ಲ ಮುಗಿಸಿ ಎಲ್ಲ ಮುಗೀತು. ಇವಾಗ ನಾನು ಇಲ್ಲಿ ನೈಟ್ ರೊಟ್ಟಿನ ತೋರಿಸ್ತಾ ಇದ್ದೀನಿ. ನೈಟ್ ಮಲಗೋಕ್ಕಿಂತ ಮುಂಚೆ ನಾನು ಡಿಶ್ ವಾಷರಲ್ಲಿ ಎಲ್ಲ ಪಾತ್ರೆನ ಕೂಡ ಹಾಕ್ಬಿಡ್ತೀನಿ. ಸೊ ದಟ್ ಬೆಳಗ್ಗೆ ಅಷ್ಟರಲ್ಲಿ ನಮಗೆಲ್ಲ ಪಾತ್ರೆ ಸಿಗುತ್ತೆ ಅಂತ ನೋಡ್ಬೋದಲ್ಲ ಬೆಳಗ್ಗೆ. ಮತ್ತು ಆ ವಿಡಿಯೋನೂ ಕೂಡ ಇದರಲ್ಲೇ ನಾನು ನಿಮಗೆ ಸೇರಿಸಿರ್ತೀನಿ, ಬೆಳಗ್ಗೆ ಎದ್ದಾಗ ಯಾವ ಥರ ನಮಗೆ ಪಾತ್ರೆ ಸಿಗುತ್ತೆ ಅಂತ ಹೇಳಿ. ಮತ್ತು ನೆಕ್ಸ್ಟ್ ವಿಡಿಯೋ ತನಕ ನೀವು ಕಾಯೋದೇನು ಬೇಡ, ಇದರಲ್ಲೇ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಸೊ ಎಲ್ಲ ಥರ ನೀವು ಪಾತ್ರೆ ನಾವು ಇದರಲ್ಲಿ ಹಾಕೋಬೋದು. ಸೊ ಪ್ಲೇಟ್ಸು, ಗ್ಲಾಸು, ಚಿಕ್ಕ ಸ್ಪೂನ್ಸು, ಚಿಕ್ಕ ಪ್ಲೇಟ್ಸು ಎಲ್ಲ ಕೂಡ ಹಾಕೋಬೋದು. ಸೊ ಡಿಶ್ ವಾಷರ್ ಬಗ್ಗೆ ರಿವ್ಯೂಸ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರಲ್ಲಿ ಯಾವ ಥರದ ಪಾತ್ರೆ ಹಾಕೋಬೋದು, ಯಾವ ಥರ ಅಂತ ಇನ್ನೂ ಡೀಟೇಲಾಗಿ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲ ಪಾತ್ರೆಗಳನ್ನು ಹಾಕೋಬೋದಾ ಹೇಗೆ ಅನ್ನೋದನ್ನ ಹೇಳ್ತೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ನನ್ನ ಒಂದು ಈ ರೊಟೀನ್? ಸೊ ನೀವು ಹೇಳಿ, ಮರೀದೆ ನೀವು ಒಂದು ಸತಿ ನೀವು ಆ ಸ್ಯಾಂಡ್ವಿಚ್ನ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ, ಯಾವ ಥರ ಅನಿಸುತ್ತೆ ಅಂತ ಅವ್ರನ್ನ ನೋಡಿ ನೀವೇ. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಸ್ಯಾಂಡ್ವಿಚ್. ಎಲ್ಲ ಥರ ಪ್ಲೇಟ್ಸ್ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಪ್ಲೇಟ್ಸು, ಚಿಕ್ಕ ಪ್ಲೇಟ್ಸು, ದೊಡ್ಡ ಪ್ಲೇಟ್ಸು ಎಲ್ಲ ಥರದ್ದು ಹಾಕೋಬೋದು. ಸೊ ಕ್ಯಾರಿಯರ್ ಇದ್ದರೆ ಕ್ಯಾರಿಯರು, ಬಟ್ಲು ಇದೇ ಅಲ್ವಾ ಇರುತ್ತೆ ಜಾಸ್ತಿ, ಸ್ಪೂನ್ಸು, ಗ್ಲಾಸು. ಸೊ ನಾನಿಲ್ಲಿ ಮಧ್ಯಾಹ್ನದ್ದು ಮತ್ತು ಈವ್ನಿಂಗ್ದು, ನೈಟ್ದು ಎಲ್ಲ ಸೇರಿಸಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ನಾನು ನಿಮ್ಗೆ ಒಂದು ಸತಿ ತೋರಿಸ್ತಾ ಇದ್ದೀನಿ. ಸೊ ಬಟ್ಲಾಗಿರ್ಬೋದು, ಈ ಥರ ಸೌಟ್ಗಳಾಗಿರ್ಬೋದು, ಜಾರ್ ಆಗಿರ್ಬೋದು, ಮಿಕ್ಸಿ ಜಾರ್ ಕೂಡ ಹಾಕೋಬೋದು. ಪ್ಲಾಸ್ಟಿಕ್ ಕೂಡ ನೋಡಿ ಹಾಕಿದ್ದೀನಿ ನಾನು, ತುಂಬ ತೆಳ್ಳಗಿರೋದು ಹಾಕೋಬಾರ್ದು. ಇದು ಬಂದು ಡಿಶ್ ವಾಷರ್ ಟ್ಯಾಬ್ಲೆಟ್. ಈ ಡಿಶ್ ವಾಷರ್ ಟ್ಯಾಬ್ಲೆಟ್ನ ನಾವು ಇಲ್ಲಿ ಒಂದು ಸ್ಪೇಸ್ ಇರುತ್ತಲ್ಲ, ಆ ಒಂದು ಸ್ಪೇಸಿಗೆ ಹಾಕಿ ನಾವು ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ನಾವು ಇದನ್ನು ಫುಲ್ ಡಿಶ್ ವಾಷರ್ನ ಇವಾಗ ಕ್ಲೋಸ್ ಮಾಡಿ ಸೆಟ್ಟಿಂಗ್ಸಲ್ಲಿ ಸೆಟ್ ಮಾಡಿದ್ರೆ, ಇವಾಗ ವಾಷಿಂಗ್ ಮಿಷಿನ್ ನಾವು ಯಾವ ಥರ ಸೆಟ್ಟಿಂಗ್ ಮಾಡ್ತೀವಿ ಆ ರೀತಿ ನೋಡಿ. ಅಕಸ್ಮಾತ್ ಒಂದು ಪ್ಲೇಟ್ ನಾವು ಮರ್ತೋದ್ವಿ, ಇಲ್ಲಾಂದರೆ ಆಮೇಲೆ ಯಾರು ಊಟ ಮಾಡಿದ್ಮೇಲೆ ಮತ್ತೊಂದು ಪ್ಲೇಟ್ ಏನಾದ್ರು ಬಂತು ಅಂದರೆ ಕೂಡ ನಾವು ಮಧ್ಯದಲ್ಲಿ ಓಪನ್ ಮಾಡ್ಬೋದು. ಹಾಗಂತ ಹೇಳ್ಬಿಟ್ಟು ಫುಲ್ ಮಧ್ಯದಲ್ಲ, ಸ್ಟಾರ್ಟಿಂಗ್ ನಾವು ಹಾಕಿ ಒಂದು 5-10 ನಿಮಿಷ ಆಗಿದ್ದರೆ ಆವಾಗ ಮತ್ತೆ ನಾವು ಓಪನ್ ಮಾಡಿ ಅಲ್ಲಿ
ಜಾಗ ಇದ್ರಲ್ಲಿ ಅದನ್ನು ಹಾಕ್ಕೋಬೋದು. ಒಂದು 5-10 ಮಿನಿಟ್ಸ್ ಆಗಿದ್ದರೆ ಮಾತ್ರ ತೆಗಿಬೋದು, ತೆಗೆದು ನೀವು ಹಾಕ್ಕೋಬೋದು. ಸೊ ಇವಾಗ ನೋಡಿ ಮತ್ತೆ ಬೆಳಗ್ಗೆ ನಾನು ಇದನ್ನು ಶೂಟ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಯಾವ ರೀತಿ ಇದೆ ಅಂತ ನೋಡಿ, ಎಷ್ಟು ನೀಟಾಗಿದೆ. ಈವನ್ ನೀವು ಟೀ ಎಲ್ಲ ಸೋರಿಸ್ತಿರಲ್ಲ, ಆ ಒಂದು ಕೂಡ ಹಾಕ್ಕೊಂಡ್ರೆ ತುಂಬ ಕ್ಲೀನಾಗಿರುತ್ತೆ. ಸೊ ಎಲ್ಲ ಬಿಸಿಯಾಗಿ ಇರುತ್ತೆ. ಇದು ಬೆಳಗ್ಗೆ ತೆಗೆಯೋದ್ರಿಂದ ನಮ್ಗೆ ಅಷ್ಟು ಬಿಸಿ ಫೀಲ್ ಆಗೋದಿಲ್ಲ. ಬಟ್ ಏನಾದ್ರು ನೀವು ಪಾತ್ರೆ ಹಾಕಿ 1-2 ಅವರಲ್ಲೇ ನೀವು ತೆಗೆದ್ರೆ ಬಿಸಿ ಬಿಸಿ ಇರುತ್ತೆ ಪಾತ್ರೆ ಎಲ್ಲ. ತುಂಬ ಖುಷಿಯಾಗುತ್ತೆ ಅದು ಕ್ಲೀನ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿದೆ ಅಂತ. ಆಬ್ವಿಯಸ್ಲಿ ಒಂದು ಸತಿ ನಾವು ರಿನ್ಸ್ ಮಾಡಿ ನಾವು ಪಾತ್ರೆಗಳೆಲ್ಲ ಹಾಕಬೇಕಾಗತ್ತೆ. ಸುಮ್ಮನೆ ಹಂಗಂಗೆ ಎಲ್ಲ ಹಾಕ್ಬಿಡ್ಬಾರ್ದು, ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ಎಲ್ಲ ಗಲೀಜು ಕಟ್ಕೊಂಡ್ಬಿಡುತ್ತೆ, ನೀರು ಹೋಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ನೀಟಾಗಿ ನಾವು ಹೇಗೆ ಪಾತ್ರೆ ತೊಳೆಯೋಕ್ಕಿಂತ ಮುಂಚೆ ಒಂದು ಸತಿ ಎಲ್ಲ ತೊಳ್ಕೊಂಡು ನಾವು ತೊಳಿತೀವೋ ಅದೇ ರೀತಿ ನೀವು ಇಲ್ಲೂ ಒಂದು ಸತಿ ಎಲ್ಲ ಪಾತ್ರೆನ ಒಂದು ಸತಿ ರಿನ್ಸ್ ಮಾಡಿ ನೀವು ಹಾಕ್ಬೋದು. ಇವತ್ತು ಅಷ್ಟೊಂದು ಜಿಡ್ಡಿಲ್ದಿರೋ ಪಾತ್ರೆಗಳಿದೆ. ಸೊ ಎಲ್ಲನೂ ನೀಟಾಗಿದೆ. ಜಿಡ್ ಇರೋ ಪಾತ್ರೆಗಳೂ ತುಂಬ ಈ ರೀತಿಯೇ ಶೈನಿಂಗಾಗಿ ನಿಮ್ಗೆ ಹೊರಗೆ ಬರುತ್ತೆ. ನೀಟಾಗಿ ಯಾವುದಾದ್ರು ಜಿಡ್ಡಾಗಿರೋ ಪ್ಲೇಟ್ ಆಗಿರ್ಬೋದು, ಎಣ್ಣೆದಾಗಿರ್ಬೋದು. ಸೊ ಈವನ್ ನೀವು ಗ್ಲಾಸ್, ಸೆರಾಮಿಕ್ಸ್ ಪ್ಲೇಟ್ಸು, ಗ್ಲಾಸು ಎಲ್ಲ ಕೂಡ ಹಾಕೋಬೋದು. ಬರೀ ಸ್ಟೀಲ್ದೇ ಹಾಕೋಬೇಕು ಅಂತ ಏನಿಲ್ಲ. ಗ್ಲಾಸ್ ಬೌಲ್ಸ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಸೆರಾಮಿಕ್ಸ್ ಆಗಿರ್ಬೋದು, ಅದೆಲ್ಲ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸಖತ್ತಾಗಿ ನೀಟಾಗಿರುತ್ತೆ. ಯಾವುದೇ ಒಂದು ಟೀದು ಕಲೆ ಆಗಿರ್ಬೋದು, ಕೆಂಪಗಾಗ್ಬಿಟ್ಟಿರುತ್ತೆ ಕೆಲವೊಂದು ಸತಿ, ಆ ಥರದ್ದು ಯಾವುದೂ ಇರೋಲ್ಲ, ನೀಟಾಗಿರುತ್ತೆ.